ನಮಸ್ಕಾರ. ಫೋಕಸ್ 18ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಮನೆ ಇಲ್ಲ, ಊಟವಿಲ್ಲ, ಕುಡಿಯೋಕೆ ನೀರು ಸಿಗ್ತಿಲ್ಲ, ಬೆಳೆ ನೀರು ಪಾಲು, ಬದುಕು ಬೀದಿ ಪಾಲು. ಸಾಕು ಕೃಷ್ಣ, ನಿಲ್ಸೋ ಭೀಮ, ಆರ್ಭಟ. ಕಣ್ಣು ಕಿವಿ ಇಲ್ಲದ ಸರ್ಕಾರಕ್ಕೆ ಕೇಳ್ತಿಲ್ವಾ ಸಂತ್ರಸ್ತರ ಆರ್ತನಾದ? ಇದೇ ಹೊತ್ತಿನ ಸ್ಪೆಷಲ್ ಕಣ್ಣೀರ ಕಥೆಗಳು. ಕಟ್ಲೆ ಎಲ್ಲ ಕಿತ್ತಿ ಮ್ಯಾಳ ಮೇಲೆ ಇಟ್ಟು ಬಿದ್ದೋಯ್ತು ಮನೆ, ಕೊಚ್ಚಿ ಹೋಯ್ತು ಕೂಡಿಟ್ಟ ದಿನಸಿ. ಜಂಗಳ ಹೋಗ್ಯಾವ, ಚೆರಿಗೆ ಹೋಗ್ಯಾವ, ಎದರ್ಲೇಸಿ ಮಾಡ್ಕೊಂಡು ತಿನ್ಬೇಕ್ರಿ ನಾವು. ಮಲ್ಕೊಂಡಿದ್ದು ಏಕಾಏಕದಮ್ ಬೀಳನ ನಾವು ಎಲ್ಲಿ ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಾಗ್ತಿ. ಕೈಯಲ್ಲಿ ಕಾಸಿಲ್ಲ, ಊಟಕ್ಕೂ ಗತಿಯಿಲ್ಲ, ಕುಡಿಯೋಕೆ ನೀರಿಲ್ಲ. ನಮ್ಮ ಮಕ್ಕಳೆಲ್ಲ ಅಳತಾವ, ಊಟ ಇಲ್ಲ, ಅನ್ನ ಇಲ್ಲ, ನೀರಿಲ್ಲ. ಒಂದು 400ರಿಂದ 500 ಎಕರೆ ಆಸ್ತಿ ಎಲ್ಲ ಪೂರಾ ನಾಶ ಆಗಿ ಹೋಗಿದೆ. ಕೆಲವು ಮಂದಿ ಎಲ್ಲ ಒಂದು 10 ಚೀಲ, 20 ಚೀಲ, 100 ಚೀಲ, 50 ಚೀಲ ತಾನು ಮಸಾಲ ಮುಣಿಗೋಗ್ಯದ್ರ. ಎಲ್ಲ ನಮ್ಮ ಅಡಿಗೆ ಮನ್ಯಾಗಿದ್ದು ಸಾಮಾನ ರೇಷನ್ ಅಕ್ಕಿ ಮೊದಲು ಮಾಡಿ ತೋದ ನೀರ ನಿಂತ್ಬಿಟ್ಟವ್ರಿ. ಈಗ ಬೆಳೆ ನೀರು ಪಾಲು, ಬದುಕು ಬೀದಿ ಪಾಲು, ರೈತರ ರಕ್ತ ಕಣ್ಣೀರು. ಕೈ ಬಂತು ಬಾಯಿಗೆ ಬರಾಕತ್ತಿಲ್ರಿ. ಹೋತಂಬರಿ ಆಡಂಬರಿ ಯಾವ ಇದ್ದಾವ ಎಲ್ಲ ಜ್ವಾಳ ಸತಿಗೆ ಕಿತ್ಕೊಂಡು ಹೋಗಿಬಿಟ್ಟ, ಕೋಳಿ ಮರಿ ಕಿತ್ಕೊಂಡು ಹೋಗ್ಯಾವ. ಕಣ್ಣು ಕಿವಿ ಇಲ್ಲದ ಸರ್ಕಾರಕ್ಕೆ ಕೇಳ್ತಿಲ್ವಾ ಸಂತ್ರಸ್ತರ ಆರ್ತನಾದ? ಖರ್ಚು ಮಾಡಿದ್ದು ಈಗ ಏನು ಮಾಡ್ಬೇಕು ನಾವು? ಸರ್ಕಾರಕ್ಕೆ ಇದೇ ಹೇಳ್ಬೇಕು, ಮತ್ತೇನೇನು ಹೇಳಿದ್ರಿ ಈಗ ನಾನು ಬರೋರಿದೆ ಯಾವುದೋ ನಮಗೆ ಮತ್ತು ಖರ್ಚು ಹೊಂಟವಾದ್ರೆ ನಾವು ಅದನ್ನು ಬಾಳ್ತೀವಿ. ಇಲ್ಕಂಡಿಲ್ಲ ಒಡೆ ಹೋಗ್ಬೇಕು, ಇಲ್ಕಂಡು ಎಣ್ಣೆ ಪಾಣಿ ಕುಡ್ದೆ ಸಾಯ್ಬೇಕು ನಾವು. ಶಾಶ್ವತವಾದಂಥ ಪರಿಹಾರ ಬೇಕು. ಕಣ್ಣೀರಲ್ಲ ವೀಕ್ಷಕರೇ, ಇದು ರಕ್ತ ಕಣ್ಣೀರು. ಅದ್ಯಾವ ಶಾಪನೋ ಗೊತ್ತಿಲ್ಲ. ಉತ್ತರ ಕರ್ನಾಟಕದ ಈ ಜನರ ಬದುಕು ವರ್ಷದಿಂದ ವರ್ಷಕ್ಕೆ ನರಕವಾಗ್ತಾನೆ ಹೋಗ್ತಿದೆ. ಬೇಸಿಗೆ ಬಂತಂದ್ರೆ ನೀರಿಗೂ ಗತಿ ಇಲ್ಲದಂತಹ ಉರಿ ಬಿಸಿಲು, ಮಳೆಗಾಲ ಬಂತಂದ್ರೆ ಕೊಚ್ಚಿ ಹೋಗುವ ಪ್ರವಾಹ, ಮುಳುಗಿಸುವಷ್ಟು ನೀರಿದ್ರೂ ಕುಡಿಯೋಕೆ ನೀರು ಸಿಗದ ದಾಹ, ಕೈಗೆ ಬಂದ ತುತ್ತು ಬಾಯಿಗಿಲ್ಲ ಎಂಬಂತಾದ ಉತ್ತರ ಕರ್ನಾಟಕದ ರೈತರ ಪರಿಸ್ಥಿತಿ ನೋಡಿದ್ರೆ ಕರುಳು ಚುರುಕ್ ಅನ್ನದಿರಲ್ಲ. ಈಗಲ ವೀಕ್ಷಕರೇ, ಕಳೆದ 4-5 ದಿನದಿಂದ ಉತ್ತರ ಕರ್ನಾಟಕದಲ್ಲಿ ವರುಣ ಆರ್ಭಟಿಸ್ತಾ ಇದ್ದಾನೆ. 2 ದಶಕದ ಮಳೆ ಜನರನ್ನ ಅದ್ಯಾವ ಪರಿ ಕಂಗೆಡಿಸಿದೆ ಅನ್ನೋದನ್ನ ಪದಗಳಲ್ಲಿ ಕಟ್ಟಿಕೊಡೋದೇ ಅಸಾಧ್ಯ. ಆ ಮಟ್ಟಿಗೆ ಹಾನಿಯಾಗಿದೆ. ಸಾವಿರಾರು ಜನರ ಮನೆಗಳು ನೆಲಸಮವಾಗಿವೆ. ಉಕ್ಕಿ ಬಂದ ಪ್ರವಾಹದಲ್ಲಿ ಸಾವಿರಾರು ಮನೆಗಳು ಮುಳುಗ್ ಹೋಗಿವೆ. ಲಕ್ಷಾಂತರ ಹೆಕ್ಟೇರ್ ಬೆಳೆ ಸರ್ವನಾಶವಾಗಿದೆ. 10,000ಕ್ಕೂ ಹೆಚ್ಚು ಜನರು ಸಂತ್ರಸ್ತರಾಗಿದ್ದಾರೆ. 148 ಹಳ್ಳಿಗಳು ಮುಳುಗುವ ಭೀತಿಯಲ್ಲಿದ್ರೆ 30 ಹಳ್ಳಿಗಳು ಸಂಪೂರ್ಣ ಜಲಾವೃತವಾಗಿವೆ. ಮನೆ ಚಾವಣಿಯಲ್ಲಿ ಕೂತು ರಕ್ಷಣೆಗಾಗಿ ಇನ್ನೂ ಸಾವಿರಾರು ಮಂದಿ ಕಾಯ್ತಿದ್ದಾರೆ. 2-3 ದಿನಗಳಿಂದ ಊಟವಿಲ್ಲದೆ, ಕುಡಿಯೋಕೂ ನೀರಿಲ್ಲದೆ ಜೀವ ಕೈಯಲ್ಲಿ ಹಿಡಿದು ಬದುಕ್ತಿದ್ದಾರೆ
ನೆರೆ ಪೀಡಿತ ಪ್ರದೇಶದ ಜನರು. ಏನಿಲ್ಲ, ಮಳೆಗಾಲ ಬಂತು ಅಂದ್ರೆ ಹಂಗೆ ಟೋಟಲ್ ಕಟ್ಕೊಂಡೇ ಹೋಗ್ತೀವಿ. 3 ಫೀಟ್ ಎತ್ತರ ಮಾಡಿ ಡಾಂಬರ್ ಹಾಕಿರ ಅದು ಗಾಡಿದು ಓಡಾಡ್ತಾವ, ಮನುಷ್ಯರ ಓಡಾಡ್ತಾರ. ನಿಂತ ಗಾಡಿ ಬರಲ್ಲ, ದಾಡ ನಿಂತ ಗಾಡಿ ಹೋಗಲ್ಲ. ನಾವು ಮನೆಯಾಗೇ ಇರಬೇಕು, ಮನೆಯಾಗೇ ಸಾಯ್ಬೇಕು. ಕಲಬುರಗಿ, ರಾಯಚೂರು, ವಿಜಯಪುರ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ, ಗದಗ ಜಿಲ್ಲೆಗಳಲ್ಲಿ ಜನರ ಬದುಕು ಕೊಚ್ಚಿ ಹೋಗಿದೆ. 4-5 ದಿನಗಳಿಂದ ಇಲ್ಲಿ ಸುರಿತಾ ಇರುವ ಮಳೆ ನಿಂತರೂ ಪ್ರವಾಹ ಮಾತ್ರ ಕಡಿಮೆಯಾಗಿಲ್ಲ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಾಗ್ತಾ ಇರೋ ಕಾರಣ ಭೀಮಾ, ಕೃಷ್ಣಾ ನದಿಗೆ 5 ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಹರಿದು ಬರ್ತಿದೆ. ಈಗಾಗಲೇ ಉತ್ತರ ಕರ್ನಾಟಕದ ಎಲ್ಲಾ ಜಲಾಶಯಗಳು ಭರ್ತಿಯಾಗಿರೋದ್ರಿಂದ ಹೆಚ್ಚುವರಿ ನೀರನ್ನ ಬಿಡೋದು ಅನಿವಾರ್ಯವಾಗಿದೆ. ಹೀಗಾಗಿ ಈಗ ಒಂದೊಂದೇ ಗ್ರಾಮಗಳು ಮುಳುಗ್ತಾ ಇವೆ, ಬೆಳೆಗಳು ಕೊಚ್ಚಿ ಹೋಗ್ತಿವೆ. ಇನ್ನು ಮನೆ ಕುಸಿದು ಬಿದ್ದು ನೆಲೆ ಇಲ್ಲದಂತಾದ ಜನರ ಸ್ಥಿತಿಯಂತೂ ಕಣ್ಣೀರು ತರಿಸ್ತಾ ಇದೆ. ಆದ್ರೆ ಸರ್ಕಾರ ಮಾತ್ರ ಜನರ ನೋವಿಗೆ ಸ್ಪಂದಿಸ್ತಿಲ್ಲ. ಹೊಳೆಗೆ ಕೂಡಾನೆ ಹೋಗ್ಬಿಡೋದ್ರಿ ನಾವು. ಎಲ್ಲಿ ಡ್ಯಾಮೇಜ್ ಹಿಂಗಾತು ಇಲ್ಲೇ ಮನ್ಯಾಗ ಸಾಯ್ತಿ ಗೊತ್ತಿಲ್ರಿ, ಹೊಳೆಗೆ ಹೊರ್ಕೊಂಡು ಹೋಗ್ತಿ ಗೊತ್ತಿಲ್ರ. ಮನೆ ಕುಸಿದಿದೆ, ಹೇಳೋರಿಲ್ಲ, ಕೇಳೋರಿಲ್ಲ. ಬಾಡಿಗೆ ಮನೆಗೆ ಕಾಸಿಲ್ಲ, ಕಣ್ಣೀರಿಡ್ತಾ ಇದೆ ಈ ಕುಟುಂಬ. ಮಗ್ಗ ತೋದೈತ್ರಿ, ಬಂಡಲ ತೋದೈತ್ರಿ. ನಾವು ಚಂದ ದುಡ್ಡು ಸಂಜೆಗೆ ನಾವು ಅದ ದುಡ್ಡು ಕೊಟ್ಟು ನಾವು ಹೊಟ್ಟೆ ತುಂಬಿಸೋಣವ್ರಿ. ಈಗ ಅದು ಬಂದಾಗ್ಬಿಟ್ಟೈತ್ರಿ ಸರ್. ನಮಗೆ ಎಲ್ಲ ನಮ್ಮ ಅಡುಗೆ ಮನ್ಯಾಗಿದ್ದು ಸಾಮಾನ ರೇಷನ್ ಅಕ್ಕಿ ಮೊದಲು ಮಾಡಿ ತೋದ ನೀರ ನಿಂತಿಲ್ಲ. ಭಾರೀ ಮಳೆಗೆ ಬಾಗಲಕೋಟೆಯಲ್ಲಿ ಸಾವಿರಾರು ಮನೆಗಳು ನೆಲಕಚ್ಚಿವೆ. ಅಮೀನಗಢದಲ್ಲಿ ನೇಕಾರರ ಸುಮಾರು 50ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ದುಡ್ಡಿದ್ದವರು ಬಾಡಿಗೆ ಮನೆಗಳಿಗೆ ಶಿಫ್ಟ್ ಆಗಿದ್ದಾರೆ. ಇನ್ನು ಕೆಲವರು ಸಂಬಂಧಿಕರ ಮನೆಯಲ್ಲಿದ್ದಾರೆ. ಆದರೆ ಇವೆರಡೂ ವ್ಯವಸ್ಥೆ ಇಲ್ಲದೆ ಅತಂತ್ರವಾಗಿರುವ ಬಡವರ ಪಾಡಂತೂ ಕರುಣಾಜನಕವಾಗಿದೆ. ಅಮೀನಗಢದಲ್ಲಿ ಮನೆ ಬಿದ್ದು ಜನರು ಕಂಗೆಟ್ಟಿದ್ರು ಇದುವರೆವಿಗೂ ಯಾವೊಬ್ಬ ಅಧಿಕಾರಿಯಾಗ್ಲಿ ಜನಪ್ರತಿನಿಧಿಯಾಗ್ಲಿ ಬಂದಿಲ್ಲ. ಹೀಗಾಗಿ ಬಡವರು ಕುಸಿದು ಬಿದ್ದ ಅರೆ-ಬರೆ ಮನೆಯಲ್ಲೇ ಪ್ರಾಣ ಒತ್ತೆ ಇಟ್ಟು ಜೀವನ ಸಾಗಿಸುತ್ತಿದ್ದಾರೆ. ಬರ್ತಾರ, ನೋಡ್ಕೊಂತಾರ, ಹೋಗ್ತಾರಿ. ನಮ್ಗಿನ್ನ ಏನು ವ್ಯವಸ್ಥಾನೂ ಮಾಡಿಲ್ರಿ ಸರ್ ನಮಗೀಗ. ಅದಕ್ಕೆ ನಾವು ಸುಮ್ಮನೆ ಈಗ ಹ್ಯಾಂಗೆ ಮಾಡ್ಬೇಕು ಅನ್ನೋದು ನಮ್ಗೆ ದಿಕ್ಕ ತಿಳಿವಲ್ರಿ. ಈಗ ನಾವು ಕುಂತ್ಬಿಟ್ಟಿವಿ ಹಂಗೆ. ಈಗ ಬಾಡಿಗೆ ಮನೆಗೆ 2,000 ರೂಪಾಯಿ ಕೇಳ್ತಾರೆ. ಬಡವರಿದ್ದೇವೆ, ಅಷ್ಟೊಂದು ದುಡ್ಡಿಲ್ಲ, ದೇವರ ಮೇಲೆ ಭಾರ ಹಾಕಿ ವಾಸವಾಗಿದ್ದೇವೆ ಅಂತ ಕಣ್ಣೀರಿಡ್ತಾ ಇರುವ ಈ ಬಡವರ ಧ್ವನಿ ಸರ್ಕಾರದ ಕಣ್ಣು ಮಾತ್ರ ಇನ್ನೂ ತೆರೆಸಿಲ್ಲ. ನಮ್ಗೆ ಇರಾಕ ಜಾಗನೂ ಇಲ್ಲ, ಏನೂ ಇಲ್ರಿ ಸರ್. ನೇಕಾರ್ಕಿ ನಾವು ಎಲ್ಲ ಮಗ್ಗ ತೋದೈತ್ರಿ, ಬಂಡಲ ತೋದೈತ್ರಿ. ದುಡ್ದೋರಲ್ಲ ಏನಿಲ್ಲ, ಅದ 200 ರೂಪಾಯಿದಾಗ ಜೀವನ ಮಾಡಿದವ್ರು ನಾವು. ಈಗ ಅದ ಬಂದಾಗ್ಬಿಟ್ಟೈತ್ರಿ ನಮ್ಗೀಗ. ಬಾಗಲಕೋಟೆ ಮಾತ್ರವಲ್ಲ, ನೆರೆಗೆ ಮುಳುಗ್ತಾ ಇರುವ ಉತ್ತರ ಕರ್ನಾಟಕದ ಹಲವೆಡೆ ಇದೇ ದಾರುಣ ಚಿತ್ರಣ ಕಾಣಿಸುತ್ತೆ. ಎಷ್ಟೋ ಹಳ್ಳಿಗಳು ನಡುಗಡ್ಡೆಯಾಗಿದ್ದು ಇನ್ನೂ ರಕ್ಷಣೆ ಮಾಡುವ ಕೆಲಸವಾಗಿಲ್ಲ. ಜನರು ಚಾವಣಿಯಲ್ಲಿ ಕೂತು ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ. ಕಲಬುರಗಿ, ವಿಜಯಪುರ, ರಾಯಚೂರು, ಯಾದಗಿರಿ, ಬೆಳಗಾವಿಯ ನಾನಾ ಕಡೆ ಇದೇ ಪರಿಸ್ಥಿತಿ ಇದೆ. ಮರವೇರಿ ಕುಳಿತಿದ್ದ ತಾಯಿ ಮಗ ರಕ್ಷಣೆ. ಭೀಮಾ ನದಿ ಪ್ರವಾಹ ಹೆಚ್ಚಾದ ಕಾರಣ ವಿಜಯಪುರದ ಇಂಡಿ ತಾಲೂಕಿನ ಹಿಂಗಣಿ ಗ್ರಾಮದಲ್ಲಿ ತಾಯಿ ಮಗ ಮರ ಹತ್ತಿ ಕುಳಿತಿದ್ರು. ರಾತ್ರಿ ಇಡೀ ಮರದಲ್ಲೇ 110 ವರ್ಷದ ನೀಲವ್ವಮ್ಮ ಹಾಗೂ ಮಗ ಶಿವಮಲ್ಲಪ್ಪ ಕೂತಿದ್ರು. ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಅಧಿಕಾರಿಗಳು ತಾಯಿ ಮಗನನ್ನ ರಕ್ಷಣೆ ಮಾಡಿದ್ದಾರೆ. ಭೀಮಾ ತೀರದಲ್ಲಿ ಮಹಾಪ್ರವಾಹ ಮುಳುಗ್ತಾ ಇದೆ ಯಾದಗಿರಿಯ 45 ಗ್ರಾಮಗಳು. ಭೀಮಾ ನದಿಗೆ 7 ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚು ನೀರನ್ನ ಬಿಡಲಾಗ್ತಾ ಇದೆ. ಹೀಗಾಗಿ ಈಗಾಗಲೇ ಭಾರೀ ಮಳೆಗೆ ಕಂಗೆಟ್ಟ ಯಾದಗಿರಿ ಇನ್ನಷ್ಟು ಮುಳುಗ್ತಾ ಇದೆ. 45 ಗ್ರಾಮಗಳು ಸಂಪೂರ್ಣ ಮುಳುಗೋಗುವ ಆತಂಕದಲ್ಲಿದೆ. ಶಹಾಪುರ ಜಿಲ್ಲೆಯ ರೋಜಾ ಗ್ರಾಮದಲ್ಲಿದ್ದ 100ಕ್ಕೂ ಹೆಚ್ಚು ಜನರನ್ನ
ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಜನರನ್ನ ರಕ್ಷಿಸುವ ವೇಳೆ 15 ದಿನದ ಮಗುವೊಂದು ತಾಯಿಯಿಂದ ಕೈಜಾರಿ ಭೀಮಾ ನದಿ ಹಿನ್ನೀರಿಗೆ ಬಿದ್ದ ಘಟನೆ ನಡೆದಿದೆ. ತಕ್ಷಣವೇ ತೆಪ್ಪ ನಡೆಸುವವರು ಮಗುವನ್ನ ರಕ್ಷಿಸಿದ್ದಾರೆ. ಇನ್ನು ಯಾದಗಿರಿ ನಗರಕ್ಕೂ ನೀರು ನುಗ್ಗಿದ್ದು ಮನೆಗಳು ಜಲಾವೃತವಾಗಿವೆ. ಆದ್ರೆ ಹೀಗೆ ಕಂಡಲ್ಲೆಲ್ಲ ನೀರಿದ್ರು ಪಾಪ ಈ ಜನರಿಗೆ ಕುಡಿಯುವ ನೀರಿಗೆ ಗತಿಯಿಲ್ಲದ ಪರಿಸ್ಥಿತಿ ಬಂದಿದೆ. ನೀರು ಪೂರೈಸುವ ಜಾಕ್ವೇಲ್ ಮುಳುಗಡೆಯಾಗಿ ಜನರ ಕಣ್ಣೆದುರೇ ನೀರಿದ್ರು ದಾಹ ತೀರಿಸಿಕೊಳ್ಳೋಕೆ ನೀರಿಲ್ಲದೆ ಪರದಾಡುವ ಪರಿಸ್ಥಿತಿ ಬಂದಿದೆ. ಜಾಕ್ವೆಲ್ನಿಂದ ಕುಡಿಯೋ ನೀರು ಪೂರೈಕೆ ಮಾಡಬೇಕು. ಆದರೆ ಜಾಕ್ವೆಲ್ ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ಯಾದಗಿರಿ ನಗರದ ಜನರಿಗೆ ಇನ್ನು ಮುಂದೆ ನೀರು ಕೂಡ ಸಿಗೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಜಾಕ್ವೆಲ್ ಪ್ರದೇಶ ಮುಳುಗಿರುವ ಹಿನ್ನೆಲೆಯಲ್ಲಿ ಕೂಡ ಸದ್ಯಕ್ಕೆ ಈಗ ನೀರು ಕೂಡ ಸ್ಥಗಿತ ಮಾಡಲಾಗಿದೆ. ಯಾದಗಿರಿಯ ವಡಗೇರ ತಾಲೂಕಿಗೂ ಭೀಮಾ ನದಿ ಪ್ರವಾಹ ನುಗ್ಗಿದೆ. ನಾಯ್ಕಲ್ ಗ್ರಾಮ ಸಂಪರ್ಕ ಕಲ್ಪಿಸುವ ರಸ್ತೆನೇ ಮುಳುಗ್ ಹೋಗಿದೆ. ಕಂದಳ್ಳಿ ಜೋಳದಡಗಿ ಬ್ರಿಡ್ಜ್ ಕೂಡ ಜಲಾವೃತವಾಗಿದೆ. ಈಗಾಗಲೇ ಯಾದಗಿರಿಯ 45 ಗ್ರಾಮದ ಜನರನ್ನ ಸ್ಥಳಾಂತರ ಮಾಡಲಾಗ್ತಿದೆ. ವಡಗೇರಾದ ಬಿರ್ಹಾಳ, ಕುಮನೂರ, ಗೊಡೆಹಾಳ, ಬೆನಕನಹಳ್ಳಿ, ಬೂದಿಹಾಳ, ಶಿವನೂರ ಸೇರಿದಂತೆ 20 ಗ್ರಾಮಗಳು, ಶಹಾಪುರ ತಾಲೂಕಿನ 8 ಗ್ರಾಮಗಳು, ಯಾದಗಿರಿಯ 17 ಗ್ರಾಮದ ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗ್ತಿದೆ. ದುರಂತ ಏನಂದ್ರೆ ಹೀಗೆ ಉಟ್ಟ ಬಟ್ಟೆಯಲ್ಲೇ ಮನೆ ಬಿಟ್ಟ ಜನರಿಗೆ ಕೆಲ ಕಾಳಜಿ ಕೇಂದ್ರದಲ್ಲೂ ಊಟ ಸಿಗ್ತಿಲ್ಲ. ಯಾದಗಿರಿ ಜಿಲ್ಲೆಯ ವಡಗೇರ ಪಟ್ಟಣದಲ್ಲಿರುವ ಕಾಳಜಿ ಕೇಂದ್ರದಲ್ಲಿ ರಾತ್ರಿ ಊಟ ಸಿಗದೆ, ಬೆಳಗ್ಗೆ ಉಪಹಾರವೂ ಸಿಗದೆ ಜನ ಕಂಗೆಟ್ಟಿದ್ರು. ಈ ಕುರಿತು ನ್ಯೂಸ್ 18ನಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಉಪಹಾರದ ವ್ಯವಸ್ಥೆ ಮಾಡಿದ್ದಾರೆ. ಹಸಿವಿನಿಂದ ಕಂಗೆಟ್ಟಿದ್ದ ಪುಟಾಣಿ ಮಕ್ಕಳಿಗೆ ಹಾಲು, ಆಹಾರದ ವ್ಯವಸ್ಥೆ ಮಾಡಿದ್ದಾರೆ. ಕಡಿಮೆಯಾಗ್ತಾ ಇಲ್ಲ ಭೀಮಾ ಕಾಗಿಣ ಪ್ರವಾಹ. ಕಲಬುರಗಿಯಲ್ಲಿ ಕೊಚ್ಚಿ ಹೋಗ್ತಾ ಇದೆ ಬದುಕು. 2 ದಶಕದ ಮಳೆಗೆ ಕಂಗೆಟ್ಟು 100ಕ್ಕೂ ಹೆಚ್ಚು ಗ್ರಾಮಕ್ಕೆ ಪ್ರವಾಹ ನುಗ್ಗಿ ಪರಿತಪಿಸ್ತಾ ಇರೋ ಕಲಬುರಗಿಗೆ ಈಗ ಮಹಾರಾಷ್ಟ್ರದ ಮಳೆ ಇನ್ನಷ್ಟು ಹಾನಿ ಮಾಡ್ತಾ ಇದೆ. ಕಾಗಿಣ ನದಿ ನೀರು ಮಳಖೇಡಾದ ಉತ್ತರಾದಿ ಮಠಕ್ಕೂ ನುಗ್ಗಿ ಅಲ್ಲಿನ ಅರ್ಚಕರು ಮತ್ತು 16 ಮಂದಿ ಕಟ್ಟಡವೇರಿ ಕುಳಿತಿದ್ದಾರೆ. ಗೋಶಾಲೆಯ ಗೋವುಗಳನ್ನು ಕಟ್ಟಡದ ಮೇಲಿರಿಸಿದ್ದು ಕ್ಷಣ ಕ್ಷಣಕ್ಕೂ ಆತಂಕದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಭೀಮಾ ನದಿಗೆ 7 ಲಕ್ಷ ಕ್ಯೂಸೆಕ್ಕೂ ಹೆಚ್ಚು ನೀರು ಹರಿದು ಬರ್ತಿರೋದ್ರಿಂದ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮ ಭಾಗಶಃ ಮುಳುಗೋಗಿದೆ. ಮಹಾಲಕ್ಷ್ಮಿ ಮಂದಿರ ಸೇರಿದಂತೆ 16 ಮನೆಗಳಿಗೆ ನೀರು ನುಗ್ಗಿದೆ. ಚಿತ್ತಾಪುರ ತಾಲೂಕಿನ ಕಡಬೂರು ಗ್ರಾಮಕ್ಕೆ ನೀರು ನುಗ್ಗಿದ ಪರಿಣಾಮ ಚಾವಣಿ ಮೇಲೆ ಹತ್ತಿ ಕೂತಿದ್ದ ಜನರನ್ನ ರಕ್ಷಣೆ ಮಾಡಲಾಗಿದೆ. ಕಲಬುರಗಿಯ ದಿಕ್ಕಸಾಂಗ, ತೆಲ್ಲುಣಗಿ, ಜೇವರ್ಗಿ, ಶಿರವಾಳ, ಬಂಕಲಾಗ ಕಡೆಯೆಲ್ಲ ಭೀಮಾ ನದಿ ಅಡ್ಡಾದಿಡ್ಡಿ ನುಗ್ಗುತ್ತಿದ್ದು ಹೆದರಿದ ಜನರು ಗ್ರಾಮವನ್ನೇ ತೊರೆಯುತ್ತಿದ್ದಾರೆ. ಭೀಕರ ಮಳೆ, ಸಾವಿನ ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ ಲಕ್ಷಾಂತರ ಹೆಕ್ಟೇರ್ ಬೆಳೆಗಳು. ರಾಯಚೂರಿನಲ್ಲಿ ಮನೆ ಹೊಲಗಳಿಗೆ ನೀರು ನುಗ್ಗಿ ಜನ ಕಣ್ಣೀರಿಡ್ತಿದ್ದಾರೆ. ಪ್ರವಾಹಕ್ಕೆ ಕಂಗೆಟ್ಟ ಉತ್ತರದ ದಾರುಣ ಬದುಕಿನ ಚಿತ್ರಣವನ್ನ ನಿಮ್ಮ ಮುಂದಿಡ್ತೀವಿ ಬ್ರೇಕ್ನ ನಂತರ. ಅತ್ತ ಹೊಲದಲ್ಲಿ ಬೆಳೆದಿದ್ದ ಬೆಳೆಯೂ ಇಲ್ಲ. ಹೀಗೆ ಎಲ್ಲವೂ ನೀರು ಪಾಲಾಗಿರುವ ಉತ್ತರ ಕರ್ನಾಟಕದಲ್ಲಿ 100 ಹಳ್ಳಿಗಳಲ್ಲಿ ಜನ ಅನ್ನಕ್ಕೂ ಪರದಾಡುವ ಸ್ಥಿತಿ ಬಂದಿದೆ. ಭೀಮಾ ಡೋಣಿ ಪ್ರವಾಹ ನಡುಗಡ್ಡೆಯಾಗಿವೆ ಹಳ್ಳಿಗಳು. ನದಿ ತೀರದ ಗ್ರಾಮದಲ್ಲಿ ಸಾವು ಬದುಕಿನ ಹೋರಾಟ. ಒಂದ್ ಕಡೆ ಡೋಣಿ ನದಿಯ ಆರ್ಭಟ, ಮತ್ತೊಂದ್ ಕಡೆ ಭೀಮಾ ಪ್ರವಾಹ. 2 ನದಿಗಳ ಅಬ್ಬರಕ್ಕೆ ಸಿಕ್ಕ ವಿಜಯಪುರದ ಜನರು ಕಂಗೆಟ್ಟು ಹೋಗಿದ್ದಾರೆ. ಭೀಮಾ ತೀರದ ದೇವಣಗಾಂವ ಗ್ರಾಮಕ್ಕೆ ಪ್ರವಾಹ ನುಗ್ಗಿದ್ದು 25ಕ್ಕೂ ಹೆಚ್ಚು ಮನೆಗಳು ಮುಳುಗಿವೆ.
ದೇವಸ್ಥಾನಗಳು ಜಲಾವೃತವಾಗಿವೆ. ಶಂಬೇವಾಡಿ, ಕುಮಸಗಿ ಗ್ರಾಮಗಳಲ್ಲಿ ಯಾವುದೇ ಕ್ಷಣದಲ್ಲೂ ಪ್ರವಾಹ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ. ಇನ್ನು ತಾಳಿಕೋಟೆ ಬಳಿ ಡೋಣಿ ನದಿ ಪ್ರವಾಹದಲ್ಲಿ 7 ಮಂದಿ ಸಿಲುಕಿಕೊಂಡಿದ್ದು 2 ದಿನದಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ವಿಜಯಪುರದ ಧೂಳಖೇಡಾದಲ್ಲಿ 15 ಕುಟುಂಬಗಳನ್ನ ಸ್ಥಳಾಂತರ ಮಾಡಲಾಗಿದೆ. ಉಮರಾಣಿ ಗ್ರಾಮ ಜಲಾವೃತವಾಗಿದ್ದು, ಸಿಂದಗಿ ತಾಲೂಕಿನ ತಾರಾಪುರ, ತಾವರಖೇಡ, ದೇವಣಗಾಂವ, ಬ್ಯಾಡಗಿಹಾಳ ಸೇರಿದಂತೆ ನಾನಾ ಹಳ್ಳಿಗಳು ಮುಳುಗುವ ಆತಂಕದಲ್ಲಿವೆ. ತಾರಾಪೈರದಲ್ಲಿ ಮನೆ ಎದುರೇ ಪ್ರವಾಹ ಬಂದರೂ ಹೊರಬರದ ಬಾಣಂತಿ ನೋವು ತೋಡಿಕೊಂಡಿದ್ದು ಹೀಗೆ ನೋಡಿ. ಮತ್ತೆ ಅವ್ರ ಜಾಗನೇ ಕೊಡೋಲ್ಲ ಇವ್ರಿ, ನಾವ್ ಏನ್ ಮಾಡ್ಬೇಕು? ಊರನ್ ಮಂದಿನೂ ಯಾರು ಮಾತಾಡಲ್ರಿ, ಅವ್ರು ದೊಡ್ಡ ದೊಡ್ಡ ಮನೆ ಇದಾವ್ರಿ, ಮ್ಯಾಗ ಇರ್ತಾರ. ನಾವು ಬಡವರು ಇಲ್ಲಿ ಹೊರದಂಡಿ ಮನೆ ಮಾಡ್ಕೊಂಡಿದ್ದೀವ್ರಿ, ನಮ್ಗೆ ಯಾರು ಕಿಮ್ಮತ್ ಮಾಡಂಗಿಲ್ಲ, ಹಂಗೆ ಇರೋದ್ರಿ. ಒಂದ್ ಹತ್ರ ಹೊಳಿಗೆ ಕೂಡ ಹೋಗ್ಬಿಡೋದ್ರಿ ನಾವು ಎಲ್ಲಿ ಡ್ಯಾಮ್. ಪ್ರತಿ ಬಾರಿ ಪ್ರವಾಹ, ಪ್ರತಿ ಬಾರಿ ಇದೇ ಸಂಕಷ್ಟ, ಶಾಶ್ವತ ಪರಿಹಾರ ಕೊಡಿ ಅಂತ ಕೇಳಿಕೊಳ್ತಿದ್ದಾರೆ ಈ ಮಹಿಳೆ. ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ನೋವಿನ ಕಥೆ ಇದೆ. ಚಡಚಣ ತಾಲೂಕಿನ ಉಮರಜ ಗ್ರಾಮದ ಜನರನ್ನ ನೋಡಿ. ಕಳೆದ ವರ್ಷದಂತೆ ಮತ್ತೆ ಎಲ್ಲಿ ಪ್ರವಾಹ ನುಗ್ಗುತ್ತೋ ಅಂತ ಇಲ್ಲಿನ ಜನ ಜಾನುವಾರುಗಳೊಂದಿಗೆ ಎತ್ತರದ ಪ್ರದೇಶಕ್ಕೆ ಹೋಗ್ತಿದ್ದಾರೆ. ಯಾವಾಗ ಎಲ್ಲಿ ಪ್ರವಾಹ ನುಗ್ಗುತ್ತೋ ಎಂಬ ಭೀತಿಯಲ್ಲಿ ಜನ ಜೀವ ಕೈಯಲ್ಲಿ ಹಿಡಿದು ಬದುಕುವ ಪರಿಸ್ಥಿತಿ ಇದೆ. ಇದು ರಾಯಚೂರಿನ ದೃಶ್ಯಗಳು ನೋಡಿ. ರಾಯಚೂರಿನಲ್ಲಿ ಭೀಮಾ ನದಿ ಕೃಷ್ಣಾ ನದಿಯೊಂದಿಗೆ ಸೇರಿ ಒಂದಾಗಿ ಹರಿಯುತ್ತದೆ. ಹೀಗಾಗಿ ರಾಯಚೂರಿನಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ. ಹೊಲ ಗದ್ದೆಗಳು, ನದಿ ತೀರದ ಹಳ್ಳಿಗಳ ಮನೆಗಳೆಲ್ಲ ಮುಳುಗಡೆಯಾಗ್ತಿದ್ದು ಜನ ಹುಟ್ಟ ಬಟ್ಟೆಯಲ್ಲೇ ಓಡೋಡ್ ಬರ್ತಿದ್ದಾರೆ. ಲಿಂಗಸಗೂರು ತಾಲೂಕಿನ ಮಾದರಗಡ್ಡಿಯ ನಡುಗಡ್ಡೆಯಲ್ಲಿ ಗ್ರಾಮಸ್ಥರು ಸಿಲುಕೊಂಡಿದ್ದು ಸಹಾಯಕ್ಕಾಗಿ ಅಂಗಲಾಚ್ತಾ ಇದ್ದಾರೆ. ಮಳೆ ಕಡಿಮೆಯಾದ್ರೂ ತಗ್ಗಿಲ್ಲ ಪ್ರವಾಹ. ಮಹಾರಾಷ್ಟ್ರದಲ್ಲಿ ಬೀಳ್ತಾ ಇರೋ ರಣ ಮಳೆ ಒನ್ಸ್ ಅಗೇನ್ ಉತ್ತರ ಕರ್ನಾಟಕದ ಬದುಕನ್ನೇ ಕಿತ್ಕೊಳ್ತಾ ಇದೆ. ಅಲ್ಲಿನ ರೈತರ ಕಣ್ಣೀರ ಕಥೆಯನ್ನ ನಿಮ್ಮ ಮುಂದಿಡ್ತೀವಿ. ಬ್ರೇಕ್ನ ನಂತರ ನಿಲ್ಲುವಂತಾಗಿದೆ. ಬೆಳೆಯೆಲ್ಲ ಕೊಚ್ಕೊಂಡು ಹೋಗಿ ಬದುಕು ಅಕ್ಷರಶಃ ಮೂರಾಬಟ್ಟೆಯಾಗಿದೆ. ಮಹಾ ಮಳೆಯಿಂದ ರೈತರು ತುತ್ತು ಅನ್ನಕ್ಕೂ ಪರದಾಡುವ ಸ್ಥಿತಿ ಬಂದಿದೆ ನೋಡಿ. ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಗೂ ತದ್ವಾರ, ಇನ್ನು ಕೃಷಿ ಮಾತಂತೂ ತುಂಬಾನೇ ದೂರ. ಮಳೆಗಾಲದಲ್ಲಿ ಬೆಳೆ ಬೆಳೆಯೋಕ್ ಹೊರಟ್ರೆ ಈ ದುರ್ಗತಿ. ಸಾಲ ಸೂಲ ಮಾಡಿ ಹಣ ತಂದು ಗದ್ದೆ ಉತ್ತು ಬೆವರು ಹರಿಸಿ ಬೆಳೆದ ಬೆಳೆ ಇನ್ನೇನು ಕೈಗೆ ಬರಬೇಕು ಅನ್ನುವಷ್ಟರಲ್ಲಿ ಹೀಗೆ ಪೂರ್ತಿ ಕೊಚ್ಚಿ ಹೋಗಿದೆ. ಕಳೆದ 4-5 ದಿನಗಳಿಂದ ಉತ್ತರ ಕರ್ನಾಟಕದಲ್ಲಿ ಸುರಿತಾ ಇರೋ ಮಳೆಗೆ 3.87 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆದ ಬೆಳೆಯೆಲ್ಲ ಸರ್ವನಾಶವಾಗಿದೆ. ರೈತರು ದಿಕ್ಕೆ ತೋಚದೆ ಕೂತಿದ್ದಾರೆ. ಕೈ ಬಂತು ಬಾಯಿಗೆ ಬರಾಕತ್ತಿಲ್ರಿ. ಖರ್ಚು ಮಾಡಿದ್ದು ಈಗ ಏನು ಮಾಡ್ಬೇಕು ನಾವು? ಸರ್ಕಾರಕ್ಕೆ ಇದೇ ಹೇಳ್ಬೇಕು, ಮತ್ತೇನು ಹೇಳಂದ್ರಿ ಈಗ ನಾನು ಬರೋರಿದೆ ಯಾವುದೋ ನಮಗೆ ಮತ್ತು ಖರ್ಚು ಹೊಂಟವಾದ್ರೆ ನಾವು ಅದನ್ನು ಬಾಳ್ತೀವಿ. ಇಲ್ಕಂದ್ರೆ ಎಲ್ಲ ಒಡೆ ಹೋಗ್ಬೇಕು, ಇಲ್ಕಂದ್ರೆ ಎಣ್ಣೆ ಪಣ್ಣೆ ಕುಡ್ದೆ ಸಾಯ್ಬೇಕು ನಾವು. ಶಾಶ್ವತವಾದಂಥ ಪರಿಹಾರ ಬೇಕು. ಸದ್ಯಕ್ಕೆ ಮಳೆ ನಿಂತಿದ್ರೂ ಮಹಾರಾಷ್ಟ್ರದಿಂದ ಹರಿದು ಬರ್ತಾ ಇರೋ ಭಾರೀ ನೀರು ಉತ್ತರ ಕರ್ನಾಟಕವನ್ನ ಮುಳುಗಿಸ್ತಾ ಇದೆ. 4-5 ದಿನದಿಂದ ಜನ ಸಾವು ಬದುಕಿನ ಹೋರಾಟ ನಡೆಸ್ತಾ ಇದ್ರು. ಅನ್ನ ನೀರಿಗೆ ಗತಿ ಇಲ್ಲದೆ ಪರಿತಪ್ಪಿಸ್ತಾ ಇದ್ರು. ತಿರುಗಿಯೂ ನೋಡದ ಸರ್ಕಾರ, ಜನ ನಾಯಕರು ಈಗ ಅತಿವೃಷ್ಟಿಯಾದ ಕಡೆಗೆ ಹೆಜ್ಜೆ ಹಾಕ್ತಿದ್ದಾರೆ. ಅಟ್ಲೀಸ್ಟ್ ಇನ್ನಾದರೂ ನೊಂದವರ ಕಣ್ಣೀರು ಒರೆಸಿ ಸೂಕ್ತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಬೇಕಾಗಿದೆ. 4-5 ದಿನಗಳಿಂದ ಕಣ್ಣು ಕಿವಿ ಇಲ್ಲದಂತೆ ವರ್ತಿಸಿದ ಸರ್ಕಾರ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಇನ್ನಾದರೂ ನೊಂದವರ ಕಣ್ಣೀರು ಒರೆಸುವ ಕೆಲಸ ಮಾಡಲಿ ಜನನಾಯಕರು ಅನ್ನೋದಷ್ಟೇ ನಮ್ಮ ಕೋರಿಕೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.